ಎಬ್ಬಿಸಿದ್ರಿ SIT ಪ್ರಯತ್ನ ಮಾಡ್ತಾ ಇದೆ. ಹಗಲು ಇರಳು ಅನ್ನೋದು ಪಾಪ ಕಾಡು ಅಡ್ಡಾಡಿ ಏನು ಅನಾಮಿಕ ತೋರಿಸ್ತಾನೆ ಎಲ್ಲ ಅಡ್ಡಿ ತೆಗಿತಾ ಇದ್ದಾರೆ. ಅದಕ್ಕೊಂದು 50 ಕೋಟಿ ಖರ್ಚು ಆಗ್ಯದ. ಅದ್ರದ್ದು ಏನಪ್ಪ ಅನ್ನೋದು ಗೊತ್ತಾಗೋದು ಮಾತಾಡೋದು ತಪ್ಪಲ್ವೇನು ರೀ? ಇನ್ನೂ ಅರ್ಧದಲ್ಲದೆ ಟ್ರಯಲ್ ಇನ್ನೂ ಮುಗಿದಿಲ್ಲ, ಇನ್ನೂ 30 ಸ್ಥಾನ ತೋರಿಸ್ತಾನೆ ಆಗ್ತದೆ. ಅಲ್ಲಿ ಏನು ಗದ್ದಾಗಿನೂ ಗೊತ್ತಿಲ್ಲ. ಯಾಕಂದ್ರೆ ಸತ್ಯ ಸುಲಭ ಇಲ್ಲ. ಇದು ಹೇಳಿದಂಥ ವ್ಯಕ್ತಿಗಳು ಸಾಮಾನ್ಯರಿಲ್ಲ, ಅಸಾಮಾನ್ಯರಿದ್ದಾರೆ. ಅಧರ್ಮೀಯರು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅವ್ರು ಯಾರೋ ಆಗಿರ್ಬೋದು, ನಾವು ಆಗಿರ್ಬೋದು, ನೀವು ಆಗಿರ್ಬೋದು. ಎಲ್ಲಿವರೆಗೆ ಸತ್ಯ ಹೊರಗೆ ಬರೋದಿಲ್ಲ ನಾವು ಅವ್ರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ. ಇವರು ಅಂತೇಳಿ ಆದರೂ ಕೆಲವೇನೋ ಕೆಲವೊಂದಿಷ್ಟು ಜನ ಆವೇಶಕ್ಕೊಳಗಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರು ಇದರಲ್ಲಿ ಇಲ್ಲ ಅಂದರೆ ಇದ್ರ ಬಗ್ಗೆ ಆಸಕ್ತಿ ಯಾಕೆ ಅವ್ರಿಗೆ? ನಾ ಕೇಳ್ತಾ ಇರೋದು ತಮ್ಮ ವಿರುದ್ಧ ಏನಪ್ಪ ಅಂತಂದ್ರೆ ಅಪಮಾನಕರವಾದಂಥ ಮಾತುಗಳು ಮಾತಾಡಬಾರ್ದು ಸ್ಟೇಟ್ಮೆಂಟ್ ಅಷ್ಟೇ ತರೋದಕ್ಕೆ ಹೋಗೋ ಅವಶ್ಯಕತೆ ಏನದ? ನೀವು ಇಲ್ಲ ಅಂತಂದ್ರೆ ಯಾಕೆ ತಿರುಗಿಸ್ತೀರಪ್ಪ ಬದ್ರಾಗಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಎದುರಾಳಿಗಳು. ನಿಮಗೆ ಯಾಕೆ ಆಸಕ್ತಿ ಕೇಳಿಸ್ತಾರೆ? ನೀವು ಇಲ್ಲ ಆರಾಮಿದ್ದು ಬಿಡ್ರಪ್ಪ ನೀವು. ನಾವು ಬೇಕಾದ ಹೇಳ್ತೀವಿ, ಅದೆಲ್ಲ ಸತ್ಯ ಅಂತಲ್ಲ. ಎಲ್ಲಿವರೆಗೆ ನಾವು ಆರೋಪ ಬೇಕಾದ್ರೆ ಮಾಡ್ಬೋದು, ಎಲ್ಲಿವರೆಗೆ ಅದು ಅಪರಾಧ ಸಿದ್ಧ ಆಗೋದಿಲ್ವೋ ಅಲ್ಲಿವರೆಗೆ ಅವರು ನಿರಪರಾಧಿ. ಸಾಮಾನ್ಯ ಜ್ಞಾನದಂಥದ್ದು ಇದಕ್ಕೆ ಬಗ್ಗೆ ದೊಡ್ಡದಾದಂಥ ಒಂದು ಏನು ತೊಳಗೆ ಬೇಕಾಗಿಲ್ಲ. ಅದೇನೋ ಇಲ್ಲಿ ಧರ್ಮಸ್ಥಳದ SIT ಏನು ತನಿಖೆ ಮಾಡಲಿಕ್ಕೆ ಮೊದಲು ಮುಗಿದವು. ಮುಗಿದ ಮೇಲೆ ಯಾರಿದ್ದಾರ ಯಾರಿಲ್ಲ ಏನು ಅಂತ ಈಗಂತ ಆರೋಪ ಪ್ರತ್ಯಾರೋಪ ನಡೆದಿದ್ದಾವೆ, ಇಲ್ಲಂತಲ್ಲ. ಮತ್ತು ಅಲ್ಲೇ ಪೊಲೀಸ್ ಸ್ಟೇಷನ್ದಲ್ಲಿ ಡಾಕ್ಯುಮೆಂಟ್ಸನ್ನು ಸುಟ್ಟೋಗಿದ್ದು ಏನು ಸುಳ್ಳಲ್ಲ. ಅಂಥ ಡಾಕ್ಯುಮೆಂಟ್ ಸುಟ್ಟಾಗ್ತಾರಪ್ಪ ಅಂದ್ರೆ ಅವ್ರು ಸಾಮಾನ್ಯರಂತೆ ಅಲ್ಲ ಅಂತೂ ಸ್ಪಷ್ಟ. ಅಲ್ಲಿ ಜನಸಾಮಾನ್ಯರೆಲ್ಲರೂ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಹೌದು ಇಂಥವ್ರಿತ್ತು ನಾವು ನೋಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಅವ್ರ ಮೇಲೆ ಸಂಶಯ ಅದ. ಬಟ್ ಎಲ್ಲಿವರೆಗೆ